ಹಾಯ್ ಮಿರ್ಚಿ ಪಾರು ಚಾನಲ್ಗೆ ಸುಸ್ವಾಗತ. ಈ ವ್ಲಾಗ್ ಬಂದು ನನ್ನ ಮಾಮ್ ಟು ಬಿ ಅಂದರೆ ಬೇಬಿ ಶವರ್ ಕ್ಲಿಪ್ ಆಗಿರುತ್ತೆ. ನನ್ನ ಫ್ಯಾಮ್ ಜಾಮ್ ಅವರೇ ನನಗೆ ಸರ್ಪ್ರೈಸ್ ಮಾಡಿದಂಥ ದಿನ ಇದು. ತುಂಬ ಖುಷಿ ದಿನ. ಹೇಗೆಲ್ಲ ಸರ್ಪ್ರೈಸ್ ಮಾಡಿದ್ರು ಅಂತ ವೀಡಿಯೋದಲ್ಲಿ ನೋಡಿ ಬನ್ನಿ. ಹೋಗಿ ಬಾವ ಇದಕ್ಕೆ ಇನ್ನೊಂದು 3 ವಾರ ತಡಿಯಮ್ಮ. ಕಮಾನ್ ಕಮಿಂಗ್ ಸೂನ್ ಅನ್ಬೇಕು. ಬಾವ ಚಿಕ್ಕು ಇನ್ನೊಂಚೂರು ಬನ್ನಿ, ಇನ್ನೊಂಚೂರು ಬರೀ ಈ ಕಡೆ. ಎಸ್, ಫ್ರೆಂಡ್ಸು ನಾವೇ, ಫ್ಯಾಮಿಲಿನೂ ನಾವೇ. ನೈಟ್ ಸೆಲೆಬ್ರೇಷನ್ ಮಾಡಿರೋದ್ರಿಂದ ರಾತ್ರಿ ತುಂಬ ಫೋಟೋಸ್ ಎಲ್ಲ ತೊಗೊಳಕ್ಕಾಗಲಿಲ್ಲ. ಮತ್ತು ಮಾರ್ನಿಂಗ್ ರೆಡಿಯಾಗಿ ಒಳ್ಳೆ ವೀಡಿಯೋಸ್ನ ಶೂಟ್ ಮಾಡ್ಕೊಂಡು ತುಂಬ ಖುಷಿ ಆಯಿತು. ಎಲ್ಲ ಫನ್ ಮೂಮೆಂಟ್ ಆಗಿತ್ತು. ಎಷ್ಟು ಚೆನ್ನಾಗಿ ಎಂಜಾಯ್ ಮಾಡ್ತಾಯಿದ್ವಿ, ಬಿದ್ದು ನಗಾಡ್ತಿದ್ವಿ ನನ್ನ ತಂಗಿಯರು ಮಾಡೋ ಆ್ಯಕ್ಟಿವಿಟಿಗೆ. ಆಮೇಲೆ ಒಳ್ಳೆ ಕ್ಲಿಪ್ಸ್ ತೊಗೊಂಡ್ವಿ. ಅವರಂತೂ ಫುಲ್ಲು ಇದು ತೊಗೊಳ್ಳೋಣ ಅದು ತೊಗೊಳ್ಳೋಣ ಅಂತೇಳಿ ತೊಗೊಂಡು ಕ್ಲಿಪ್ಸು ಫೋಟೋಸ್ ಹಿಡಿಸ್ಕೊತಾಯಿದ್ರು. ನನಗಂತೂ ಅವ್ರ ಖುಷಿ ನೋಡಿ ನನಗೂ ತುಂಬ ಖುಷಿ ಆಯಿತು. ನನ್ನ ಹಸ್ಬೆಂಡ್ ನನಗೆ ರಿಂಗ್ ಗಿಫ್ಟ್ ಮಾಡಿದ್ರು. ತುಂಬ ಖುಷಿ ಆಯಿತು. ಒಂಥರ ಡಿಫ್ರೆಂಟ್ ರಿಂಗು ರೋಲ್ ಆಗ್ತಾಯಿತ್ತು ತುಂಬ ಚೆನ್ನಾಗಿ. ಖುಷಿ ಆಯಿತು. 1 2 3 ಸ್ಟಾರ್ಟ್. ಅಕ್ಕ ಎಲ್ಲ ತೆಗಿಬೇಕಾದ್ರೆ ತೆಗೆದ್ಬಿಟ್ಟು ದಿವ್ಯಾ ನೋಡಿ ನಮ್ಮದು ಗಾಡಿ ಕೊಡ್ತಾ ಇದೀವಿ. ಬೇಬಿ ಶವರ್ದು ಅಣ್ಣ ಇಲ್ವಲ್ಲ, ಅಣ್ಣ ಮಿಸ್ ಮಾಡ್ಕೊಂಡು ಅಣ್ಣ ರಾತ್ರಿ ಕೇಕ್ ಮಾತ್ರ ಕಟ್ ಮಾಡಿ ಸೆಲೆಬ್ರೇಷನ್ ಮಾಡಿದ್ವಿ ತುಂಬ ಚೆನ್ನಾಗಿ. ಮಾರ್ನಿಂಗ್ ಎಲ್ಲರೂ ರೆಡಿಯಾಗಿ ಬಂದು ಒಳ್ಳೆ ಫೋಟೋಸ್ ತೆಗೆಸ್ಕೊಂಡು ಆಮೇಲೆ ಊಟಕ್ಕೆ ಹೋಗೋಣ ಅಂತ ಒಂದು ಒಳ್ಳೆ ಹೋಟ್ಲನ್ನ ನೋಡಿದ್ವಿ. ಅಲ್ಲಿ ನಾವು ಚಿಕನ್ ಬಿರಿಯಾನಿ, ಕಬಾಬು ಮತ್ತು ಎಗ್ ಫ್ರೈಡ್ ರೈಸು ಎಲ್ಲ ತೊಗೊಂಡ್ವಿ. ತುಂಬ ಟೇಸ್ಟಿ ಆಗಿತ್ತು. ಜೊತೆಗೆ ನೂಡಲ್ಸ್ ಕೂಡ ಡಿಫ್ರೆಂಟಾಗಿ ಸ್ಟೈಲ್ ಮಾಡಿಕೊಟ್ಟಿದ್ರು. ತುಂಬ ಟೇಸ್ಟಿಯಾಗಿತ್ತು. ನನ್ನ ತಮ್ಮ ಒಬ್ಬ ಇದ್ರಲ್ಲಿ ಬಿಸಿಲಾಗಿದ್ದ. ಆಮೇಲೆ ಐಸ್ ಕ್ರೀಮ್ ಪಾರ್ಲರ್ಗೆ ಹೋಗಿ ಫಲೂದಾ ಬೌಲ್ ಐಸ್ ಕ್ರೀಮ್ನ ಆರ್ಡ್ರ್ ಮಾಡಿದ್ವಿ. 2 ಸಾಕಾಗಿತ್ತು, ಜಾಸ್ತಿ ಆಯಿತು. ಅದನ್ನೆಲ್ಲ ತಿಂದು ಎಂಜಾಯ್ ಮಾಡಿದ್ವಿ. ಇದು ನನ್ನ ಕೆಲವು ಕ್ಯೂಟ್ ಪಿಕ್ಸ್ ಅಂತಲೇ ಹೇಳ್ಬೋದು. ನನಗಿಷ್ಟ ಆಯಿತು ಆ್ಯಕ್ಚುಲಿ. ನಿಮ್ಗೆ ಹೇಗೆ ಅನಿಸುತ್ತೆ ಅಂತ ಕಮೆಂಟ್ ಮಾಡಿ. ಯಾರೆಲ್ಲ ಯಾವ ಡ್ರೆಸ್ಸಲ್ಲಿ ಚೆನ್ನಾಗಿ ಕಾಣಿಸ್ತೀವಿ ಅಂತ ಕಮೆಂಟ್ ಮಾಡ್ತೀರಾ, ನಾನು ನೋಡ್ತೀನಿ. ಮತ್ತು ಇದು ನಾನು ಮತ್ತು ಶಿವು ಇರೋ ಫೋಟೋ. ಹೇಗೆ ಅನಿಸುತ್ತೆ ಕಪಲಾಗಿ, ಚೆನ್ನಾಗಿ ಅನಿಸುತ್ತಾ ಕಾಂಬಿನೇಷನ್ ಅಂತ ಹೇಳಿ. ಗೊತ್ತಿಲ್ವಲ್ಲ ಹುಡುಗನ ಹುಡುಗಿರ ಅಂತ, ಅದಕ್ಕೆ ಎಲ್ಲನೂ ಹಿಡ್ಕೊಂಡು ಫೋಟೋ ತೆಗ್ಸಿದ್ವಿ. ಶಿವುಗೆ ಫೋಟೋ ಇಡ್ಸೋದಂದ್ರೆ ಅಷ್ಟೊಂದು ಇಷ್ಟ ಆಗೋಲ್ಲ. ಆದರೂ ನನ್ನ ಖುಷಿಗೋಸ್ಕರ ಅವರು ನನ್ನ ಜೊತೆ ನಿಂತ್ಕೊಂಡು ಫೋಟೋ ತೆಗೆಸ್ಕೊತಾರೆ. ಇಂಟ್ರೆಸ್ಟಿಂಗ್ ಕ್ಲಿಪ್ ಏನಂದರೆ, ಆ್ಯಕ್ಚುಲಿ ಬೇಬಿ ಶವರ್ಗೆ ಬ್ಲ್ಯಾಕ್ ಕಲರ್ ಡ್ರೆಸ್ ಥೀಮ್ ಇದ್ದಿದ್ದು. ನನ್ನ ಡ್ರೆಸ್ ಬರೋದು ಲೇಟ್ ಆಗಿದ್ದರಿಂದ ಬ್ಲೂ ಕಲರ್ ಗೌನಲ್ಲೇ ನಾನು ಫಸ್ಟು ಕೇಕ್ ಕಟ್ ಮಾಡಿದ್ದು. ಸೊ ಮಾರ್ನಿಂಗ್ ಡ್ರೆಸ್ ಬಂದಿದ್ದ ತಕ್ಷಣ ಹಾಕ್ಕೊಂಡು ಕೈಯಲ್ಲಿ ನೋಡಿ ಫೋಟೋ ತೆಗೆಸ್ಕೊಂಡಿದ್ದು. ಇದು ಕೆಲವು ನನ್ನ ಫ್ಯಾಮ್ ಜಾಮ್ ಫೋಟೋಸ್. ಆಲ್ರೆಡಿ ನಿಮಗೆಲ್ಲ ಗೊತ್ತಿರುತ್ತೆ ಫ್ಯಾಮ್ ಜಾಮಲ್ಲಿ ಯಾರು ಇರ್ತಾರೆ ಅಂತ. ನನ್ನ ಬ್ರದರು, ಸಿಸ್ಟರು, ನಮ್ಮ ಹಸ್ಬೆಂಡು, ನನ್ನ ಫ್ರೆಂಡು, ನಮ್ಮ ಡ್ಯಾಡಿ, ನಮ್ಮ ಮಮ್ಮಿ. ಸೊ ಇವರೇ ನನ್ನ ಫ್ಯಾಮ್ ಜಾಮು. ಸೊ ಇದು ಬಂದು ಯಂಗ್ ಫ್ಯಾಮ್ ಜಾಮ್ ಇದು. ಸೊ ಇವ್ರಿಗೆ ತುಂಬ ಖುಷಿ ಇತ್ತು. ಆ್ಯಕ್ಚುಲಿ 22 ಇಯರ್ಸ್ ಆದಮೇಲೆ ನಮ್ಮ ಮನೆಗೆ ಬೇಬಿ ಬರ್ತಾ ಇರೋದು. ಸೊ ಎಲ್ಲರೂ ಎಕ್ಸೈಟ್ಮೆಂಟ್ ಆಗಿದ್ದಾರೆ. ಸೊ ನಾನು ತುಂಬ ಎಕ್ಸೈಟೆಡ್ ಆಗಿದ್ದೀನಿ. ಬಟ್ ಸ್ವಲ್ಪ ಭಯ ಇದೆ. ಸೊ ಇವ್ರ ಖುಷಿಯೆಲ್ಲ ನೋಡಿದಾಗ ನನಗೆ ಆ ಭಯ ಎಲ್ಲ ಕಾಣಿಸಲ್ಲ. ಸೊ ಇವತ್ತಿಗೆ ಈ ಬ್ಲಾಗ್ನ ಮುಗಿಸ್ತಾ ಇದ್ದೀನಿ. ಬಾಯ್.